ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆ ಏನಿದೆ ಅದು ಬೆಂಗಳೂರಿಗರನ್ನ ಸುಸ್ತಾಗಿಸಿದೆ. ರಾತ್ರಿ ಇಡೀ ಮಳೆ ಸುರಿತು, ಜನ ಬೆಚ್ಚಿಬಿದ್ದಿದ್ದಾರೆ. ರಸ್ತೆಗಳಂತೂ ಕೆರೆಯಂತಾಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಮಳೆ ಬಂದ್ರೆ ಸಾಕು ಬೆಂಗಳೂರಿನಲ್ಲಿ. ದೊಡ್ಡ ಮಳೆ ಬರಬೇಕು ಅಂತಿಲ್ಲ, ನಿರ್ವಹಣೆ ಸರಿಯಿಲ್ಲದೆ ಸಮಸ್ಯೆಗಳು ಬಹಳ ದೊಡ್ಡದಾಗಿದೆ. ಅಂಡರ್ ಪಾಸ್ನಲ್ಲೆಲ್ಲ ನೀರು ನುಗ್ಗಿದೆ, ಮನೆಗಳೊಳಗೂ ಕೂಡ ನೀರು ನುಗ್ಗಿದೆ. ಹಲವು ಭಾಗಗಳಲ್ಲಿ ರಣ ಮಳೆಯಿಂದಾಗಿ ಭಾರಿ ಅವಾಂತರ ದೃಶ್ಯಗಳು ನೋಡ್ತಾ ಇದ್ದೀವಿ. ಹೇಗೆ ನದಿಯಲ್ಲಿ ಸಾಕ್ತಾ ಇದೆಯೇನೋ ಬೋಟ್ ಅನ್ನೋ ಹಂಗೆ ಕಾಣಿಸ್ತಾ ಇದೆ ನೋಡಿ ದೃಶ್ಯಗಳು. ಬಸ್ ವಾಹನಗಳೆಲ್ಲವೂ ಕೂಡ ಪರದಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಬೈಕ್, ದ್ವಿಚಕ್ರ ವಾಹನ ಸವಾರರು ಭಾರಿ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಎರಡೆರಡು ಅಡಿ ನೀರು ನಿಂತು ಬಿಟ್ರೆ ವಾಹನ ಸವಾರ ಹೇಗೆ ಹೋಗ್ಬೇಕು? ಹಲವು ಕಡೆ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ. ನಗರದ ಪ್ರಮುಖ ರಸ್ತೆಗಳು, ಅಂಡರ್ ಪಾಸ್ಗಳು ವಿಶೇಷವಾಗಿ ಜಲಾವೃತವಾಗಿದೆ. ಹಾಗಾಗಿಯೇ ಟ್ರಾಫಿಕ್ ಜಾಮ್. ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎಷ್ಟು ನೀರು ತುಂಬ ಹೋಗಿದೆ ನೋಡಿ. ಈ ರೀತಿ ಜಲಾವೃತಗೊಂಡಂತಹ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರಂತೂ ಗೊತ್ತೂ ಆಗಲ್ಲ. ಅನಾಹುತಗಳು ಕಟ್ಟಿಟ್ಟು ಬುತ್ತಿ. ಭಾರಿ ಮಳೆಗೆ ಬೆಂಗಳೂರಿಗರು ಪರದಾಡ್ತಾ ಇರುವಂತಹ ಪರಿ ಇದೆ. ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಶುರುವಾದಂತಹ ಮಳೆ ಬೆಳಗ್ಗೆ 6 ಗಂಟೆವರೆಗೂ ಸತತವಾಗಿ ಭಾರಿ ಧಾರಾಕಾರವಾಗಿ ಸುರಿತು. ಅದರ ಪರಿಣಾಮವಾಗಿ ಈ ರೀತಿ ಅಂಡರ್ ಪಾಸ್ಗಳು ಜಲಾವೃತ ಆಗಿದೆ. ಹೆಬ್ಬಾಳ ಬಳಿಯಂತೂ ಜಲಾವೃತಗೊಂಡಂತಹ ಅಂಡರ್ ಪಾಸ್ನಿಂದ ನೀರು ಹೊರ ತೆಗೆಯುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು. ಟ್ರಾಫಿಕ್ ಸಮಸ್ಯೆ ಆಗಬಾರದು ಅಂತ ಪೊಲೀಸರು ಈ ಆಪರೇಷನ್ ಗೆದ್ದಿದ್ದಾರೆ. ಹೆಬ್ಬಾಳ ಮೇಲ್ಸೇತುವೆಯ ಕೆಳಗೆ ಆ ರಸ್ತೆ ಪೂರ್ತಿ ನೀರು ತುಂಬ ಹೋಗಿದೆ. ಟ್ರಾಫಿಕ್ ಸಿಬ್ಬಂದಿಯೇ ಆ ಮಳೆ ನೀರನ್ನ ತೆರವುಗೊಳಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನದಿಯಲ್ಲಿ ಕಾರುಗಳು ಸಾಕ್ತಾ ಇದೆಯೋ ಅನಿಸ್ತಾ ಇದೆ. ಆ ಮಟ್ಟಿಗೆ ನೀರು ಆವರಿಸ್ತದೆ. ಬೆಂಗಳೂರಿನಲ್ಲಿ ಒಂದು ಮಳೆ ಬಂದರೂ ಇದೇ ರೀತಿಯ ಪರಿಸ್ಥಿತಿ. ಬೇಸಿಗೆಯಲ್ಲಿ ರಸ್ತೆಯಲ್ಲಿ ಚರಂಡಿಗಳೆಲ್ಲ ನಿರ್ವಹಣೆ ಮಾಡಲ್ಲ. ಆ ನಿರ್ವಹಣೆ ಸಮರ್ಪಕವಾಗಿ ಆಗದೇ ಇದ್ದಿದ್ದಕ್ಕೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಅವಾಂತರಗಳಾಗಿವೆ. ಹೆಬ್ಬಾಳ ಅಂಡರ್ ಪಾಸ್ ಜಲಾವೃತ ಆಗಿದೆ, ಅದನ್ನು ಪಂಪಿಂಗ್ ಮಾಡುವಂತಹ ಕಾರ್ಯ ನಡೀತಾ ಇದೆ. ಆದರೆ ನೀರು ಬಹಳ ದೊಡ್ಡ ಮಟ್ಟದಲ್ಲಿ ನಿಂತಿರೋದ್ರಿಂದಾಗಿ ಅದನ್ನು ಹೊರಹಾಕುವಂಥದ್ದು ಬಹಳ ದೊಡ್ಡ ಸವಾಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆ ನೀರನ್ನು ಹೊರಹಾಕೋದಕ್ಕೆ ಭಾರಿ ಹರಸಾಹಸ ಪಡ್ತಾ ಇರೋದನ್ನು. ಜೊತೆಗೆ ಕಸ ಕಡ್ಡಿಗಳು ಎಲ್ಲವೂ ಕೂಡ ಅಲ್ಲಿ ಬರುತ್ತೆ, ನಿಂತು ಹೋಗುತ್ತೆ. ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈ ರೀತಿ ನೀರು ನಿಂತು ಬಿಟ್ರೆ ಟ್ರಾಫಿಕ್ ಜಾಮ್ ಗ್ಯಾರಂಟಿ. ಬೆಳಗ್ಗೆ ಆಫೀಸ್ಗಳಿಗೆ, ಶಾಲೆಗಳಿಗೆ ಹೋಗೋದಕ್ಕೆ ಜನ ರಸ್ತೆಗಿಳಿತಾರೆ. ಇಳಿದವರಿಗೆ ಈ ರೀತಿ ಅಲ್ಲಲ್ಲಿ ನಿಂತ ನೀರು ಪರದಾಡುವಂತೆ ಮಾಡಿದೆ. ಇನ್ನು ಮರಗಳು ಧರೆಗುರುಳಿದೆ. ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ರಸ್ತೆ ಮೇಲೆ ಹೋಗ್ತಿದ್ದವರ ಮೇಲೆ ಮರ ಬಿತ್ತು. ಇದು ಬಹಳ ದೊಡ್ಡ ಅಪಾಯ ತಂದೊಡ್ಡಿದೆ. ಮಾರುತಿ ಸೇವಾ ನಗರದಲ್ಲಿ ಅನಾಹುತವೊಂದು ತಪ್ಪಿದೆ. ಮರದ ಕೊಂಬೆ ಬಿತ್ತು. ಗಂಭೀರವಾಗಿ ಗಾಯ ಆಗಿದೆ 4ವರಿಗೆ. ಗಾಯಾಳುಗಳನ್ನ ಸ್ಥಳೀಯರೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೃಶ್ಯಗಳನ್ನು ನೋಡ್ತಿದ್ದೀವಿ ಹೇಗಾಗಿದೆ ಪರಿಸ್ಥಿತಿ ಅನ್ನೋದನ್ನ. ಮರದ ಕೊಂಬೆ ಬಿದ್ದು ಬಿಟ್ರೆ ರಸ್ತೆಯಲ್ಲಿ ಸಾಕ್ತಾ ಇರೋರ ಪರಿಸ್ಥಿತಿ ಹೇಗಾಗಿರ್ಬೇಡ. 4ವರ ಸ್ಥಿತಿ ಗಂಭೀರ ಆಗಿದೆ. ಮಾರುತಿ ಸೇವಾ ನಗರದ ಬಳಿ ನಡೆದಂತಹ ಘಟನೆ ಇದು. ಬೆಳಗ್ಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಸಾಕ್ತಾ ಇರ್ತಾರೆ ಕಚೇರಿಗಳಿಗೆ. ಜೊತೆಗೆ ಅಲ್ಲಿ ಗಮನಿಸ್ತಾ ಇದೀವಿ, ಅಲ್ಲೊಂದು ಬ್ಯಾಗ್ ಅನ್ನ ನೋಡ್ತಾ ಇದೀವಿ. ಶಾಲೆಗೆ ಹೋಗ್ತಾ ಇದ್ದಂತಹ ಮಕ್ಕಳನ್ನ ಪೋಷಕರು ಕರ್ಕೊಂಡು ಹೋಗ್ತಾ ಇದ್ರು ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಆದಂತಹ ಘಟನೆ, ಮಹಾ ಮಳೆಯಿಂದಾಗಿ ಈ ರೀತಿ ಅಲ್ಲಲ್ಲಿ ಅವಾಂತರ, ದೊಡ್ಡ ಅನಾಹುತ ಆಗೋದಕ್ಕೆ ಸಾಕು. ಈ ರೀತಿ ಮರದ ಕೊಂಬೆಗಳು ಬಿದ್ದರೆ ಅಪಘಾತಗಳಾಗುತ್ತೆ. ಪ್ರಾಣಹಾನಿಯಾದಂತಹ ಅನೇಕ ಉದಾಹರಣೆಗಳು ನಮ್ಮ ಎದುರಿಗಿದೆ. 2 ವೀಲರ್ ಜಖಮ್ ಆಗಿದೆ. ಜೊತೆಗೆ 4ವರ ಸ್ಥಿತಿ ಗಂಭೀರ ಆಗಿದೆಯಾ. ಮಾರುತಿ ಸೇವಾ ನಗರದ ಬಳಿ, ಬಾಣಸವಾಡಿ ಮುಖ್ಯ ರಸ್ತೆಯ ಬಳಿ ನಡೆದಂತಹ ಘಟನೆ ಇದೆ. ಈಗಾಗಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಸ್ತೆ ಮೇಲೆ ಹೋಗ್ತಾ ಇದ್ದವರ ಮೇಲೆ ಮರ ಬಿದ್ದು ಬಿಡ್ತು. ಮರದ ಕೊಂಬೆ ಬಿದ್ದದ್ದು. ಆದ್ರೆ ಅಷ್ಟು ಸಾಕು ಅಪಾಯ ಆಗೋದಕ್ಕೆ. ನಿರಂತರವಾಗಿ ಮಳೆ ಸುರಿತು, ಗಾಳಿ ಮಳೆ ಬೇರೆ, ಅದರ ಪರಿಣಾಮ ಈ ರೀತಿ ಅನಾಹುತ ಆಗಿದೆ. ಇನ್ನು ಜಯದೇವ ಅಂಡರ್ ಪಾಸ್ ಕೂಡ ಜಲಾವೃತ ಆಗಿದೆ. ನೀರು ತುಂಬ ಹೋಗಿದೆ, ರಸ್ತೆಯಲ್ಲೇ ನೀರು ನಿಂತಿದೆ. ಸವಾರರು ಪರದಾಡಿದ್ದಾರೆ ಇಲ್ಲೂ ಕೂಡ. ಜೊತೆಗೆ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕಾಗದೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ.
ಜಯದೇವ ಅಂಡರ್ ಪಾಸ್ನಲ್ಲಿ ನೀರು ತೆರವು ಕಾರ್ಯ ನಡೀತಾ ಇದೆ. ರಸ್ತೆಯಲ್ಲಿ ನಿಂತ ನೀರಿನಲ್ಲೇ ವಾಹನ ಸವಾರ ಸಾಹಸ ಆಗಿದೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಯ ನೀರನ್ನ ತೆರವು ಮಾಡೋದಕ್ಕೂ ಕೂಡ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರನ್ನ ಗಮನಿಸ್ತಾ ಇದ್ದೀವಿ. ಈ ರೀತಿ ನೀರು ನಿಂತು ಬಿಟ್ರೆ ವಾಹನಗಳ ಮೂವಿಂಗ್ ಸ್ಲೋ ಆಗಿಬಿಡುತ್ತೆ, ಟ್ರಾಫಿಕ್ ಹೆಚ್ಚಾಗುತ್ತೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದೆಡೆ ವಾಹನ ಸವಾರ ಪರದಾಟ, ಮತ್ತೊಂದೆಡೆ ಆ ನೀರನ್ನ ತೆರವು ಮಾಡೋದಕ್ಕೆ, ಹೊರ ಹಾಕೋದಕ್ಕೆ ಕಾರ್ಯಾಚರಣೆ ನಡೀತಾ ಇರೋದಕ್ಕೆ. ಇದು ಒಂದು ಕಡೆಯ ಕಥೆ ಅಲ್ಲ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಬೆಳಗಿನ ಜಾವ ಸುರಿದ ಮಹಾಮಳೆ ಈ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜಯದೇವ ಅಂಡರ್ ಪಾಸ್ ಬಳಿಯ ಚಿತ್ರಣ ನೋಡ್ತಾ ಇದ್ದೀವಿ. ಸಹಜವಾಗಿ ಬೆಳಿಗ್ಗೆ ಟ್ರಾಫಿಕ್ ಕಿರಿಕಿರಿ ಇರುತ್ತೆ. ಅದರಲ್ಲಿ ಈ ರೀತಿ ರಸ್ತೆಗಳಲ್ಲಿ ನೀರು ನಿಂತು ಬಿಟ್ರೆ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಬಹಳ ಕಷ್ಟಕರ. ಈ ಪರಿಸ್ಥಿತಿ ನೋಡಿದ್ರೆ, ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ರಾಜಕೀಯ ವ್ಯಕ್ತಿಗಳೆಲ್ಲ ಇಲ್ಲಿಗೆ ಬರಬೇಕು ಅಲ್ವಾ ಸರ್? ಎಲ್ಲೋ ಇದ್ಕೊಂಡು ಮಜಾ ಮಾಡೋದಲ್ಲ. ಈ ಪರಿಸ್ಥಿತಿ ಸಾರ್ವಜನಿಕರ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಿ ನೋಡ್ಬೇಕು. ಬಂದ್ಬಿಟ್ಟು ಅವ್ರು ಇಲ್ಲಿ ಬಂದು ನೋಡ್ಬೇಕು ಸರ್, ಪರಿಸ್ಥಿತಿನ ಇಲ್ಲಿ ನೋಡ್ಬೇಕು ಏನಾಗಿದೆ ಅಂತಂದು ಅಲ್ವಾ? ನೋಡ್ರಿ ಇಲ್ಲಿ ಪರಿಸ್ಥಿತಿ ನೋಡಿ, ಸಾರ್ವಜನಿಕರ ಪರಿಸ್ಥಿತಿ ನೋಡಿ ಸರ್ ಯಾವ ತರ ಆಗಿದೆ ಅಂತ. ಏನು ಮಾಡೋದಣ್ಣ, ಹಂಗಿದಾರ ಗೌರ್ಮೆಂಟ್ ಹತ್ರ ಐತೆ, ಏನು ಮಾಡೋದು? ಗೌರ್ಮೆಂಟ್ ಸರಿ ಇಲ್ವಾ? ಅವ್ರಿಗೆ ಚೆನ್ನಾಗಿದ್ರೆ ಇಷ್ಟು ಏನಾಗುತ್ತೆ? ಯಾರಣ್ಣ ಇದಕ್ಕೆಲ್ಲ ಅಲ್ಲ ಹೇಳ್ತಾ ಇದ್ದೀನಿ, ಮುಂಚೆ ತಿಳ್ಕೊಂಡು ರೆಡಿ ಮಾಡಬೇಕು. ಎಂತ ತೊಂದರೆ ಆಗುತ್ತೆ ನೋಡಿ, ಕೆಲ್ಸಗಳಿಗೆ ಹೋಗ್ಬೇಕು, ಆಫೀಸ್ಗಳಿಗೆ ಹೋಗ್ಬೇಕು, ಎಂತ ತೊಂದರೆ ಆಗುತ್ತೆ ಇದು. ಯಾರಂತ ಹೇಳೋಕ್ಕಾಗುತ್ತಾ ಸರ್? ಅದಕ್ಕೆ ಮಾಡೋರು BBMP ಅವರು ಸರಿಯಾಗಿ ಮಾಡಬೇಕು. ಒಂದೇ ಒಂದು ರೋಡ್ ಸರಿ ಇಲ್ಲ. BBMP ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ? 1 ಅವರ್ ನಿಂತಿದ್ದೀನಿ ಸರ್ ಟ್ರಾಫಿಕಲ್ಲಿ. 1 ಅವರಿಂದ ಇದೇ ಗೋಳ ಆಗೈತೆ. ಇದೇ ಅಂತ ಇಲ್ಲ, ಎಲ್ಲೆಲ್ಲ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದ್ರೆ ಅವಾಂತರಗಳು ಕೂಡ ಜೊತೆಯಾಗೇ ಬರುತ್ತೆ. ಅದರಲ್ಲೂ ನಿನ್ನೆ ಸುರಿದದ್ದು ಭಾರಿ ದೊಡ್ಡ ಮಳೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ? ಅಂಡರ್ ಪಾಸ್ಗಳಲ್ಲಿ ನೀರು ಹೊರ ಹಾಕೋದು ಎಷ್ಟು ಸವಾಲಾಗಿದೆ? ಪ್ರತಿಮಾ, ನಾನಿದೀಗ ಜಯದೇವ ಅಂಡರ್ ಪಾಸ್ನಲ್ಲಿದೆ, ನೋಡ್ತಾ ಇರ್ಬೋದು. ಕೇವಲ ಜಯದೇವ ಅಂಡರ್ ಪಾಸ್ ಬಳಿ ಇರುವಂಥ ವ್ಯವಸ್ಥೆ ಅಷ್ಟೇ ಅಲ್ಲ, ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳು ಇರುವಂಥ ಎಲ್ಲ ಜಾಗದಲ್ಲೂ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಪ್ರತಿಮಾ ಇಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಹೋಗಬೇಕಾದಂಥ ಶಾಲೆಯ ಮಕ್ಕಳು ಈಗ 10 ಗಂಟೆಗೆ ಹೋಗುವಂಥ ಒಂದು ಪರಿಸ್ಥಿತಿ. ಮತ್ತೊಂದು ಕಡೆ ನೋಡ್ಬೋದು, ಒಂದು ಕಡೆ ಗಾಡಿ ಕೆಟ್ಟು ನಿಂತಿದೆ. ಬೆಳಗ್ಗೆಯಿಂದ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಲ್ಲಿನ ಜನ ಬೆಳಗ್ಗೆ ಸಾಕಷ್ಟು BBMP ಅಧಿಕಾರಿಗಳು ಬಂದರು, ಅವ್ರ ಕೈಯಲ್ಲಿ ನೀರು ತೆರವು ಕಾರ್ಯಾಚರಣೆ ಆಗಲಿಲ್ಲ. ಆದರೆ ಸ್ಥಳಕ್ಕೆ ಬಂದಂಥ ಜಯನಗರ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಇದೀಗ ಕೊನೆಗೂ ಆ ನೀರನ್ನು ತೆಗೆದುಹಾಕುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಬಹುತೇಕವಾಗಿ ಸುಮಾರು ನೀವೇನು ನೋಡ್ತಾ ಇದ್ದೀರಾ, ಇದಕ್ಕಿಂತ ದುಪ್ಪಟ್ಟು ನೀರು ಇಲ್ಲಿ ಇತ್ತು. ಜನ ಹೋಗೋದಕ್ಕೂ ಪರದಾಡುವಂಥ ಸ್ಥಿತಿ. ಯಾವುದೇ ವಾಹನ ಬಂದರೂ ಆಫ್ ಆಗ್ತಾ ಇತ್ತು, ಕೂಡಲೇ ಅದನ್ನು ತಳ್ಳಿ ಹೋಗುವಂಥ ಪರಿಸ್ಥಿತಿ. ಇದೇ ರೀತಿ ಇದು ಪ್ರಮುಖವಾದಂಥ ರಸ್ತೆ, ಬನ್ನೇರುಘಟ್ಟಗೆ ಕನೆಕ್ಟ್ ಮಾಡುವಂಥ ಒಂದು ರಸ್ತೆ ಇದು. ಇಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿರುವಂಥದ್ದು. ಇವತ್ತು ಸೋಮವಾರ ಬೇರೆ, ಬೆಳಗ್ಗೆ ಜನ ಕೆಲಸಗಳಿಗೆ ತೆರಳಬೇಕಾಗಿತ್ತು. ಆದರೆ ಈ ಟ್ರಾಫಿಕ್ನಲ್ಲಿ ಸುಮಾರು 4 ಗಂಟೆಗಳಿಂದ ಸಿಲುಕಿ ಒದ್ದಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಸದ್ಯಕ್ಕೆ ಎರಡೂ ಬದಿಯಲ್ಲಿ, ಅಂದರೆ ಎರಡೂ ರಸ್ತೆಗಳಲ್ಲಿ ಅಗ್ನಿಶಾಮಕ ದಳದವರು, ಜಯನಗರ ಅಗ್ನಿಶಾಮಕ ದಳದವರು ಬಂದು ನೀರು ತೆರವು ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಾವು ಈ ರೀತಿಯಾದಂಥ ಪರಿಸ್ಥಿತಿ ಆದಾಗ BBMP ಅಧಿಕಾರಿಗಳು ಬಂದು ಇಲ್ಲಿ ಸ್ಥಳದಲ್ಲಿದ್ದು ನೀರನ್ನು ತೆಗೆಸುವಂಥ ಕೆಲಸ ಆಗಬೇಕು. ಆದರೆ ಅಗ್ನಿಶಾಮಕ ದಳದವರು ಬಂದು ನೀರನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. BBMP ಅವರು ಅದೇನು ಮಾಡ್ತಾ ಇದ್ದಾರೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿರುವಂಥದ್ದು. ಜನ ನಿಜಕ್ಕೂ ಬೆಳಗ್ಗೆಯಿಂದಲೂ ಈ ಒಂದು ರಸ್ತೆಯಲ್ಲಿ ಓಡಾಡುವಂಥ ಜನ ಹೈರಾಣಾದ ಸ್ಥಿತಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕಾರ್ನವರು, 4 ವೀಲರ್ನವರು ಅದೇಗೋ ಪಾಸ್ ಆಗ್ತಾ ಇದ್ದಾರೆ. ಆದರೆ 2 ವೀಲರ್ ಅವರ ಪಾಡು ಹೇಳತ್ತಿರೋದು. ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ಮತ್ತು ಈ ಒಂದು ಸ್ಯಾನಿಟರಿ ನೀರು ಸಹ ಇವರಲ್ಲಿ ಬಂದು ಗಬ್ಬು ನಾರ್ತಾ ಇರುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಎಷ್ಟೋ ಜನ ಹೇಳ್ತಾ ಇದ್ರು, ರಾಜಕೀಯ ವ್ಯಕ್ತಿಗಳನ್ನು ಮನೆಯಲ್ಲಿ ಕುತ್ಕೊಳ್ಳೋದಲ್ಲ, ಇಲ್ಲಿ ಬಂದು ಸ್ಥಳದಲ್ಲಿ ನೋಡಿ ಜನರ ಪರಿಸ್ಥಿತಿ, ಬೆಂಗಳೂರ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಜೊತೆಗೆ
ಇಲ್ಲೊಂದು ಮೆಟ್ರೋ ಕಾಮಗಾರಿ ಹಳದಿ ಮಾರ್ಗದ ಒಂದು ಮೆಟ್ರೋ ಕಾಮಗಾರಿ ಇಲ್ಲಿ ನಡೀತಾ ಇರುವಂಥದ್ದು. ಆದರೆ ಈ ಒಂದು ಅಂಡರ್ ಪಾಸ್ನಲ್ಲಿ ನಿಜಕ್ಕೂ ಜನ ಓಡಾಡೋ ಆಗದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯಕ್ಕೆ ಎರಡೂ ರಸ್ತೆಗಳಲ್ಲೂ ಸುಮಾರು 4ಕ್ಕೂ ಅಧಿಕ ಕಿಲೋಮೀಟರ್ ಜಾಮ್ ಆಗಿ ಜನ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಬೈಕನ್ನು ತಳ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ, ಮತ್ತೊಂದು ಕಡೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ನಿಂತು ಕಾದು ಸುಸ್ತಾಗಿ ಕೊನೆಗೂ ಅಗ್ನಿಶಾಮಕ ದಳದವರು ಬಂದು ನೀರು ತೆರವು ಮಾಡಿದ ಮೇಲೆ ಒಂದಷ್ಟು ಟ್ರಾಫಿಕ್ ಸುಗಮವಾಗಿ ಹೋಗ್ತಾ ಇರುವಂಥ ಒಂದು ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.